ಮುಂಬೈನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ 3 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯಲ್ಲಿ ಭಾರತ ಮಹಿಳಾ ತಂಡ ಭರ್ಜರಿ ಶುಭಾರಂಭ ಮಾಡಿದ್ದು, ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಅವರ ಆಕರ್ಷಕ ಅರ್ಧಶತಕ ಮತ್ತು ಟಿಟಾ ಸಾಧುಮಾರ್ಕ ಬೌಲಿಂಗ್ ನೆರವಿನಿಂದ ಟೀಂ ಇಂಡಿಯಾ 9 ವಿಕೆಟ್ಗಳ ಅಂತರದ ಗೆಲುವಿಗೆ ನಗೆಬೀರಿದೆ. ಈ ಮೂಲಕ 1-0 ಅಂತರದ ಮುನ್ನಡೆ ಸಾಧಿಸಿದೆ. ಮುಂಬೈನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆಸೀಸ್ ವನಿತೆಯರು 19.2 ಓವರ್ಗಳಲ್ಲಿ 141 ರನ್ಗಳಿಗೆ ಸರ್ವಪತನ ಕಂಡಿದ್ದರು. ಈ ಗುರಿ ಬೆನ್ನಟ್ಟಿದ ಭಾರತೀಯ ವನಿತೆಯರು ಕೇವಲ 1 ವಿಕೆಟ್ ನಷ್ಟಕ್ಕೆ 17.4 ಓವರ್ಗಳಲ್ಲಿ 145 ರನ್ ಸಿಡಿಸಿ ಜಯಬೇರಿ ಬಾರಿಸಿದ್ದಾರೆ. ಟೀಂ ಇಂಡಿಯಾದ ಆರಂಭಿಕರಾದ ಸ್ಮೃತಿ ಮಂದಾನ ಹಾಗೂ ಶಫಾಲಿ ವರ್ಮಾ ಭರ್ಜರಿ ಪ್ರದರ್ಶನ ನೀಡಿದರು. ಆಸ್ಟ್ರೇಲಿಯಾ ವಿರುದ್ಧ ಟಿ20 ಇತಿಹಾಸದಲ್ಲೇ ಮೊದಲ ವಿಕೆಟ್ಗೆ 137 ರನ್ಗಳ ಜೊತೆ ಆಟ ನೀಡಿ ತಂಡಕ್ಕೆ ಸುಲಭ ಗೆಲುವಿಗೆ ಕಾರಣರಾದರು. ಉಭಯ ಆಟಗಾರ್ತಿಯರು ಅತ್ಯುತ್ತಮ ಹೊಡೆತಗಳೊಂದಿಗೆ ತಮ್ಮ ಅರ್ಧಶತಕ ಪೂರೈಸಿದರು. ಎದುರಾಳಿ ಬೌಲರ್ಗಳನ್ನು ದಂಡಿಸಿ ಈ ಜೋಡಿ 15.2 ಓವರ್ಗಳಿಗೆ 137 ರನ್ಗಳನ್ನು ಕಲೆ ಹಾಕಿತ್ತು. ಈ ನಡುವೆ ಸ್ಮೃತಿ ಮಂದಾನ ಅವರು ಜಾರ್ಜಿಯಾ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿ ನಿರ್ಮಿಸಿದರು. 103.86ಕ್ಕೆ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ ಮಂದಾನ 52 ಎಸೆತಗಳಲ್ಲಿ 7 ಭರ್ಜರಿ ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಮೇತವಾಗಿ 54 ರನ್ ಬಾರಿಸಿದರು. ಮತ್ತೊಂದೆಡೆ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ಶಫಾಲಿ ವರ್ಮಾ ಅಜೇಯರಾಗಿ ಉಳಿದಿದ್ದು, 44 ಬಾಲ್ಗಳನ್ನು ಎದುರಿಸಿ 6 ಬೌಂಡರಿ 3 ಸಿಕ್ಸರ್ಗಳನ್ನು ಒಳಗೊಂಡು 64 ರನ್ಗಳನ್ನು ಹೊಡೆದರು. ಮೂರನೇ ಕ್ರಮಾಂಕದಲ್ಲಿ ಬಂದ ಜೇಮಿಯಾ ರಾಡ್ರಿಗಸ್ 11 ಎಸೆತಗಳಲ್ಲಿ 1 ಬೌಂಡರಿ ಸಮೇತ 6 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಆಸ್ಟ್ರೇಲಿಯಾ ಪರ ಜಾರ್ಜಿಯಾ ಮಾತ್ರ 1 ವಿಕೆಟ್ ಪಡೆಯಲು ಶಕ್ತರಾದರು. ಇದಕ್ಕೂ ಭಾರತೀಯ ಬೌಲರ್ಗಳು ಆಸೀಸ್ ಆಟಗಾರ್ತಿಯನ್ನ ಕಾಡಿದರು. ಅದರಲ್ಲೂ ಯುವ ಪ್ರತಿಭೆ ಟಿಟಾ ಸಾಧು 4 ವಿಕೆಟ್ಗೆ ಮಿಂಚಿ ಹರಿಸಿದರು. ಪರಿಣಾಮವಾಗಿ ಬೆತ್ಮೋನೆ, ಎಲಿಸ್ ಪೆರಿ, ಪೊಬೆ ಲಿಚಿಲ್ಡ್ ಹಾಗೂ ಅನಾಬೆಲ್ ಸದರ್ಲ್ಯಾಂಡ್ 1 ಅಂಕೆ ಗಡಿ ದಾಟಲು ಸಾಧ್ಯವಾಯಿತು. ಟಿಟಾ ಸಾಧು 4 ಓವರ್ಗಳಲ್ಲಿ ಕೇವಲ 17 ರನ್ ನೀಡಿ ಪ್ರಮುಖ 4 ವಿಕೆಟ್ ಉರುಳಿಸಿ ಮಿಂಚಿದರು. ಅಲ್ಲದೆ ಶ್ರೇಯಾಂಕ ಪಾಟೀಲ್ ಹಾಗೂ ದೀಪ್ತಿ ಶರ್ಮಾ ತಲಾ 2 ವಿಕೆಟ್ ಕಬಳಿಸಿದರೆ ರೇಣುಕಾ ಸಿಂಗ್, ಅಮಜೋತ್ ಕೌರ್ ತಲಾ 1 ವಿಕೆಟ್ ಪಡೆದರು.